ಅಖಿಲ ಭಾರತೀಯ ಬ್ರಾಹ್ಮಣ ಸಂಘದ ವತಿಯಿಂದ ಇಂದು ವಿಪ್ರೋತ್ಸವ 2026ರ ಅದ್ದೂರಿ ಕಾರ್ಯಕ್ರಮ ನಡೆಸಲಾಯಿತು. ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಬ್ರಾಹ್ಮಣ ಸಮುದಾಯದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ಭಾರ್ಗವ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಟ ಶ್ರೀನಾಥ್, ಶ್ರೀಮತಿ ಆಶಾ ದಿನೇಶ್, ಅರುಳುಮಲ್ಲಿಗೆ ಪಾರ್ಥಸಾರಥಿ, ಜಿ ಶ್ರೀನಿವಾಸರಾವ್, ಪತ್ರಕರ್ತ ವಿಶ್ವೇಶ್ವರ್ ಭಟ್ ಸೇರಿದಂತೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯದ ಅನೇಕ ಗಣ್ಯರು ಹಾಗೂ ಸಾವಿರಾರು ಜನ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ನಮ್ಮ ಸಮಾಜದ ಸಾಧಕರು ಜೊತೆಗೆ ಅವರು ನಮ್ಮ ಸಮಾಜ ಒಂದೇ ಅಲ್ಲ, ಇಡೀ ಭಾರತಕ್ಕೆ ಅವರು ಕೊಡುಗೆ ಭಾಳ ಅಪಾರವಾಗಿದೆ. ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಸಮಾಜದಿಂದ ಅವರಿಗೆ ಇವತ್ತು ನಾವು ಭಾರ್ಗವ ಭೂಷಣ ಪ್ರಶಸ್ತಿಯನ್ನು ನಮ್ಮ ಪರಶುರಾಮರ ಹೆಸರಿನಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ. ಹಾಗೂ ಇದಕ್ಕೆ ಸಹಸ್ರಾರು ಜನರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಯಲು ಒಂದು ನಡೆಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಗೋವಿಂದ ಕುಲಕರ್ಣಿಜಿ ಅವರು ಬಂದಿದ್ದರು ಮತ್ತು ಶ್ರೀ ಅರ್ಜುನ್ ಅವಧೂತ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಮತ್ತು RV ದೇಶಪಾಂಡೆ ಅವರು ಶಾಸಕರು ಹಾಗೂ ಹಾಲಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಹಿರಿಯರು, ನಮ್ಮ ಸಮಾಜದ ಹಿತ ಚಿಂತಕರವರು ಅವರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಮಾಧ್ಯಮ ಮಿತ್ರರು ಬಂದು ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟು ಭಾಳ ಚೆನ್ನಾಗಿ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ. ಹಾಗೂ ಇವತ್ತು ಬಂದಿರುವಂಥ ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘಟನೆಯ ಪ್ರತಿಯೊಂದು ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಬಂದು ಇದಕ್ಕೆ ಇಡೀ ದಿನ ಶ್ರಮವಹಿಸಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಖಿಲ ಭಾರತೀಯ ಬ್ರಾಹ್ಮಣ ಸಂಘದ ವತಿಯಿಂದ ಇಂದು ವಿಪ್ರೋತ್ಸವ 2026ರ ಅದ್ದೂರಿ ಕಾರ್ಯಕ್ರಮ ನಡೆಸಲಾಯಿತು. ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಬ್ರಾಹ್ಮಣ ಸಮುದಾಯದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ಭಾರ್ಗವ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಟ ಶ್ರೀನಾಥ್, ಶ್ರೀಮತಿ ಆಶಾ ದಿನೇಶ್, ಅರುಳುಮಲ್ಲಿಗೆ ಪಾರ್ಥಸಾರಥಿ, ಜಿ ಶ್ರೀನಿವಾಸರಾವ್, ಪತ್ರಕರ್ತ ವಿಶ್ವೇಶ್ವರ್ ಭಟ್ ಸೇರಿದಂತೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯದ ಅನೇಕ ಗಣ್ಯರು ಹಾಗೂ ಸಾವಿರಾರು ಜನ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ನಮ್ಮ ಸಮಾಜದ ಸಾಧಕರು ಜೊತೆಗೆ ಅವರು ನಮ್ಮ ಸಮಾಜ ಒಂದೇ ಅಲ್ಲ, ಇಡೀ ಭಾರತಕ್ಕೆ ಅವರು ಕೊಡುಗೆ ಭಾಳ ಅಪಾರವಾಗಿದೆ. ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಸಮಾಜದಿಂದ ಅವರಿಗೆ ಇವತ್ತು ನಾವು ಭಾರ್ಗವ ಭೂಷಣ ಪ್ರಶಸ್ತಿಯನ್ನು ನಮ್ಮ ಪರಶುರಾಮರ ಹೆಸರಿನಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ. ಹಾಗೂ ಇದಕ್ಕೆ ಸಹಸ್ರಾರು ಜನರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಯಲು ಒಂದು ನಡೆಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಗೋವಿಂದ ಕುಲಕರ್ಣಿಜಿ ಅವರು ಬಂದಿದ್ದರು ಮತ್ತು ಶ್ರೀ ಅರ್ಜುನ್ ಅವಧೂತ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಮತ್ತು RV ದೇಶಪಾಂಡೆ ಅವರು ಶಾಸಕರು ಹಾಗೂ ಹಾಲಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಹಿರಿಯರು, ನಮ್ಮ ಸಮಾಜದ ಹಿತ ಚಿಂತಕರವರು ಅವರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಮಾಧ್ಯಮ ಮಿತ್ರರು ಬಂದು ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟು ಭಾಳ ಚೆನ್ನಾಗಿ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ. ಹಾಗೂ ಇವತ್ತು ಬಂದಿರುವಂಥ ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘಟನೆಯ ಪ್ರತಿಯೊಂದು ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಬಂದು ಇದಕ್ಕೆ ಇಡೀ ದಿನ ಶ್ರಮವಹಿಸಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಖಿಲ ಭಾರತೀಯ ಬ್ರಾಹ್ಮಣ ಸಂಘದ ವತಿಯಿಂದ ಇಂದು ವಿಪ್ರೋತ್ಸವ 2026ರ ಅದ್ದೂರಿ ಕಾರ್ಯಕ್ರಮ ನಡೆಸಲಾಯಿತು. ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಬ್ರಾಹ್ಮಣ ಸಮುದಾಯದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ಭಾರ್ಗವ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಟ ಶ್ರೀನಾಥ್, ಶ್ರೀಮತಿ ಆಶಾ ದಿನೇಶ್, ಅರುಳುಮಲ್ಲಿಗೆ ಪಾರ್ಥಸಾರಥಿ, ಜಿ ಶ್ರೀನಿವಾಸರಾವ್, ಪತ್ರಕರ್ತ ವಿಶ್ವೇಶ್ವರ್ ಭಟ್ ಸೇರಿದಂತೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯದ ಅನೇಕ ಗಣ್ಯರು ಹಾಗೂ ಸಾವಿರಾರು ಜನ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ನಮ್ಮ ಸಮಾಜದ ಸಾಧಕರು ಜೊತೆಗೆ ಅವರು ನಮ್ಮ ಸಮಾಜ ಒಂದೇ ಅಲ್ಲ, ಇಡೀ ಭಾರತಕ್ಕೆ ಅವರು ಕೊಡುಗೆ ಭಾಳ ಅಪಾರವಾಗಿದೆ. ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಸಮಾಜದಿಂದ ಅವರಿಗೆ ಇವತ್ತು ನಾವು ಭಾರ್ಗವ ಭೂಷಣ ಪ್ರಶಸ್ತಿಯನ್ನು ನಮ್ಮ ಪರಶುರಾಮರ ಹೆಸರಿನಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ. ಹಾಗೂ ಇದಕ್ಕೆ ಸಹಸ್ರಾರು ಜನರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಯಲು ಒಂದು ನಡೆಸ್ಕೊಟ್ಟಿದ್ದಾರೆ.
ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಗೋವಿಂದ್ ಕುಲಕರ್ಣಿಜಿ ಅವರು ಬಂದಿದ್ದರು ಮತ್ತು ಶ್ರೀ 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 ಅರ್ಜುನ್ ಅವಧೂತ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಮತ್ತು RV ದೇಶಪಾಂಡೆ ಅವರು ಶಾಸಕರು ಹಾಗೂ ಹಾಲಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಹಿರಿಯರು ನಮ್ಮ ಸಮಾಜದ ಹಿತ ಚಿಂತಕರವರು ಅವರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಮಾಧ್ಯಮ ಮಿತ್ರರು ಬಂದು ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟು ಭಾಳ ಚೆನ್ನಾಗಿ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ. ಹಾಗೂ ಇವತ್ತು ಬಂದಿರುವಂಥ ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘಟನೆಯ ಪ್ರತಿಯೊಂದು ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಬಂದು ಇದಕ್ಕೆ ಇಡೀ ದಿನ ಶ್ರಮವಹಿಸಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಖಿಲ ಭಾರತೀಯ ಬ್ರಾಹ್ಮಣ ಸಂಘದ ವತಿಯಿಂದ ಇಂದು ವಿಪ್ರೋತ್ಸವ 2026ರ ಅದ್ದೂರಿ ಕಾರ್ಯಕ್ರಮ ನಡೆಸಲಾಯಿತು. ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಬ್ರಾಹ್ಮಣ ಸಮುದಾಯದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ಭಾರ್ಗವ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಟ ಶ್ರೀನಾಥ್, ಶ್ರೀಮತಿ ಆಶಾ ದಿನೇಶ್, ಅರುಳುಮಲ್ಲಿಗೆ ಪಾರ್ಥಸಾರಥಿ, ಜಿ ಶ್ರೀನಿವಾಸರಾವ್, ಪತ್ರಕರ್ತ ವಿಶ್ವೇಶ್ವರ್ ಭಟ್ ಸೇರಿದಂತೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯದ ಅನೇಕ ಗಣ್ಯರು ಹಾಗೂ ಸಾವಿರಾರು ಜನ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ನಮ್ಮ ಸಮಾಜದ ಸಾಧಕರು ಜೊತೆಗೆ ಅವರು ನಮ್ಮ ಸಮಾಜ ಒಂದೇ ಅಲ್ಲ, ಇಡೀ ಭಾರತಕ್ಕೆ ಅವರು ಕೊಡುಗೆ ಭಾಳ ಅಪಾರವಾಗಿದೆ. ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಸಮಾಜದಿಂದ ಅವರಿಗೆ ಇವತ್ತು ನಾವು ಭಾರ್ಗವ ಭೂಷಣ ಪ್ರಶಸ್ತಿಯನ್ನು ನಮ್ಮ ಪರಶುರಾಮರ ಹೆಸರಿನಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ. ಹಾಗೂ ಇದಕ್ಕೆ ಸಹಸ್ರಾರು ಜನರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಯಲು ಒಂದು ನಡೆಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಗೋವಿಂದ್ ಕುಲಕರ್ಣಿಜಿ ಅವರು ಬಂದಿದ್ದರು ಮತ್ತು ಶ್ರೀ 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 ಅರ್ಜುನ್ ಅವಧೂತ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಮತ್ತು RV ದೇಶಪಾಂಡೆ ಅವರು ಶಾಸಕರು ಹಾಗೂ ಹಾಲಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಹಿರಿಯರು ನಮ್ಮ ಸಮಾಜದ ಹಿತ ಚಿಂತಕರವರು ಅವರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಮಾಧ್ಯಮ ಮಿತ್ರರು ಬಂದು ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟು ಭಾಳ ಚೆನ್ನಾಗಿ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ. ಹಾಗೂ ಇವತ್ತು ಬಂದಿರುವಂಥ ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘಟನೆಯ ಪ್ರತಿಯೊಂದು ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಬಂದು ಇದಕ್ಕೆ ಇಡೀ ದಿನ ಶ್ರಮವಹಿಸಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಖಿಲ ಭಾರತೀಯ ಬ್ರಾಹ್ಮಣ ಸಂಘದ ವತಿಯಿಂದ ಇಂದು ವಿಪ್ರೋತ್ಸವ 2026ರ ಅದ್ದೂರಿ ಕಾರ್ಯಕ್ರಮ ನಡೆಸಲಾಯಿತು. ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಬ್ರಾಹ್ಮಣ ಸಮುದಾಯದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ಭಾರ್ಗವ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಟ ಶ್ರೀನಾಥ್, ಶ್ರೀಮತಿ ಆಶಾ ದಿನೇಶ್, ಅರುಳುಮಲ್ಲಿಗೆ ಪಾರ್ಥಸಾರಥಿ, ಜಿ ಶ್ರೀನಿವಾಸರಾವ್, ಪತ್ರಕರ್ತ ವಿಶ್ವೇಶ್ವರ್ ಭಟ್ ಸೇರಿದಂತೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯದ ಅನೇಕ ಗಣ್ಯರು ಹಾಗೂ ಸಾವಿರಾರು ಜನ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ನಮ್ಮ ಸಮಾಜದ ಸಾಧಕರು ಜೊತೆಗೆ ಅವರು ನಮ್ಮ ಸಮಾಜ ಒಂದೇ ಅಲ್ಲ, ಇಡೀ ಭಾರತಕ್ಕೆ ಅವರು ಕೊಡುಗೆ ಭಾಳ ಅಪಾರವಾಗಿದೆ. ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಸಮಾಜದಿಂದ ಅವರಿಗೆ ಇವತ್ತು ನಾವು ಭಾರ್ಗವ ಭೂಷಣ ಪ್ರಶಸ್ತಿಯನ್ನು ನಮ್ಮ ಪರಶುರಾಮರ ಹೆಸರಿನಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ. ಹಾಗೂ ಇದಕ್ಕೆ ಸಹಸ್ರಾರು ಜನರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಯಲು ಒಂದು ನಡೆಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಗೋವಿಂದ್ ಕುಲಕರ್ಣಿಜಿ ಅವರು ಬಂದಿದ್ದರು ಮತ್ತು ಶ್ರೀ 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 ಅರ್ಜುನ್ ಅವಧೂತ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಮತ್ತು RV ದೇಶಪಾಂಡೆ ಅವರು ಶಾಸಕರು ಹಾಗೂ ಹಾಲಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಹಿರಿಯರು ನಮ್ಮ ಸಮಾಜದ ಹಿತ ಚಿಂತಕರವರು ಅವರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಮಾಧ್ಯಮ ಮಿತ್ರರು ಬಂದು ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟು ಭಾಳ ಚೆನ್ನಾಗಿ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ. ಹಾಗೂ ಇವತ್ತು ಬಂದಿರುವಂಥ ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘಟನೆಯ ಪ್ರತಿಯೊಂದು ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಬಂದು ಇದಕ್ಕೆ ಇಡೀ ದಿನ ಶ್ರಮವಹಿಸಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ.